ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಲಾಸ್ಟ್ ಮಂತ್ ಏಕಾದಶಿನಲ್ಲಿ ಕೆಲವೊಂದು ಮಾಹಿತಿಗಳನ್ನ ನಾನು ಕೊಟ್ಟಿದ್ದೆ. ಪುನಃ ನಾಳೆ ಏಕಾದಶಿ ಇರೋದ್ರಿಂದ ಕೆಲವೊಂದು ಮಾಹಿತಿಗಳನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಷಾಢ ಮಾಸದ ಪ್ರಥಮ ಏಕಾದಶಿ ದೇವಶಯನಿ ಏಕಾದಶಿ ಇದನ್ನು ಮಾಡೋದ್ರಿಂದ ನಿಜವಾಗ್ಲೂ ನಾವು ಮಾಡಿರುವಂಥ ಪಾಪ ಕರ್ಮಗಳು ಎಲ್ಲವೂ ದೂರ ಆಗಿ ನಮಗೆ ಶಾಂತಿ, ನಮ್ಮ ಬದುಕಲ್ಲಿ ಶಾಂತಿ ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಪ್ರತಿಯೊಬ್ಬರೂ ಸಹ 8ನೇ ವಯಸ್ಸಿಂದ 80ನೇ ವಯಸ್ಸಿನವರೆಗೂ ಮಾಡುವಂಥ ವ್ರತಾಚರಣೆ. ಇಂದಿನಿಂದ ಚತುರ್ಮಾಸ ಆರಂಭವಾಗಲಿದೆ. ಶ್ರೀಹರಿ 4 ತಿಂಗಳ ಕಾಲ ಯೋಗ ನಿದ್ರೆಯಲ್ಲಿ ಇರ್ತಾರೆ. ಈ ಟೈಮಲ್ಲಿ ಯೋಗ ನಿದ್ರೆ ಭಗವಂತನ ಯೋಗ ನಿದ್ರೆ ಅಂದಾಗ ನಮ್ಗಳ ಥರ ನಿದ್ರೆ ಅಲ್ಲ ಅದು. ಅವರು ಸಹ ಲೋಕಕ್ಕೋಸ್ಕರ ಮಾಡುವಂತಹ ಧ್ಯಾನ ನಿದ್ರೆ. ಯೋಗ ನಿದ್ರೆ ಅಂದರೆ ಧ್ಯಾನದಲ್ಲಿ ಅವರು ಇರ್ತಾರೆ ಅಂತ ಅರ್ಥ. ಅಂತಹ ಏಕಾದಶಿಯಲ್ಲಿ ನಾವು ಉಪವಾಸ ವ್ರತಾಚರಣೆಗಳನ್ನ ಮಾಡೋದ್ರಿಂದ, ಪೂಜೆ ಪುನಸ್ಕಾರಗಳನ್ನ ಅವರವರ ಅನುಸಾರ ಶಕ್ತಿ ಅನುಸಾರ ಮಾಡೋದ್ರಿಂದ ಅವರವರು ಫಲಗಳನ್ನ ಪಡ್ಕೋಬಹುದು. ಹಾಗಾಗಿ ಏಕಾದಶಿ ವ್ರತನ ಯಾರ್ಯಾರೆಲ್ಲ ಮಾಡೋದಕ್ಕಾಗತ್ತೆ ಮಾಡಿ ಪಾತ್ರರಾಗಿ. ಇದು ನಾನು ಮಾಡೋದು ಹೇಗೆ ಅಂತ ಹೇಳಿದ್ದೀನಿ ಲಾಸ್ಟ್ ವಿಡಿಯೋನಲ್ಲೇ. ಉಪವಾಸ ಮಾಡೋರು ಬೆಳಗ್ಗೆನೇ ಎದ್ದು 3:30ಗೆ ಎದ್ದೇಳಬೇಕು ಅಂತ ಎದ್ದೇಳೋದಕ್ಕಾದರೆ ಎದ್ದು ಮಾಡಬಹುದು. ಇಲ್ಲ 5:30ಗಾದರೂ ಎದ್ದು ಹಿಂದಿನ ದಿನವೇ ಪೂಜಾ ರೂಮ್ನ ಕ್ಲೀನ್ ಮಾಡಿಕೊಂಡು ಬೇಗ ಇದ್ದು ಏಕಾದಶಿ ದಿವಸ ಬೇಗ ಇದ್ದು ನೀವು ಪೂಜೆನ ಆರಂಭಿಸ್ಬೋದು ನಿಮ್ಮ ಶಕ್ತಿ ಅನುಸಾರ. ದಿವಸ ನಾವು ಏನೂ ನೈವೇದ್ಯನೂ ಮಾಡೋಗಿಲ್ಲ. ತುಳಸಿನ ಅರ್ಪಣೆ ಮಾಡಿ ಭಗವಂತನಿಗೆ ಪೂಜೆನ ಮಾಡೋವಂಥದ್ದು. ವಿಗ್ರಹಗಳಿರೋರು ಅಭಿಷೇಕಗಳನ್ನ ಮಾಡ್ಕೋಬೋದು. ಅಭಿಷೇಕ ಮಾಡಿ ಗಂಧ ಹಚ್ಚಿ ತುಳಸಿ ಅರ್ಪಣೆ ಮಾಡಿಬಿಟ್ಟು ಭಗವಂತನಿಗೆ, ವಿಷ್ಣು ಭಗವಾನ್ಗೆ ಬೆಲ್ಲನ ಇಟ್ಟು ಪೂಜೆ ಮಾಡ್ತಾರೆ ಏಕಾದಶಿ ದಿವಸ. ಇನ್ನೇನೋ ಇದು ಮಾಡೋದಿಲ್ಲ. ಏಕಾದಶಿ ಕಳೆದ ನಂತರ ಅಂದರೆ ಈ ನಾಳೆ ಫುಲ್ಲು ಹೋಲ್ ಡೇ ಉಪವಾಸ ಇದ್ದು ಮಾರನೆಗೆ ಎದ್ದು ನಾವು ಬೆಳಗ್ಗೆನೇ ಪೂಜೆ ಮಾಡಿ ನಾವು ಮಾಡಿರೋವಂಥ ಪದಾರ್ಥಗಳ ಅಡಿಗೆ ಸಾತ್ವಿಕ ಆಹಾರಗಳನ್ನ ದೇವ್ರಿಗೆ ನೈವೇದ್ಯ ಮಾಡಿ. ಸಾತ್ವಿಕ ಆಹಾರ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋವಂಥದ್ದು ದೇವರಿಗೆ ನೈವೇದ್ಯನ ಮಾಡಿ ತದನಂತರ ನಾವು ಅದನ್ನು ಸ್ವೀಕಾರ ಮಾಡೋವಂಥದ್ದು. ಅಲ್ಲಿಗೆ ಉಪವಾಸ ವ್ರತ ಕಂಪ್ಲೀಟಾಗಿ ಆಗುತ್ತೆ. ಏನಾದರೂ ತಪ್ಪು ಒಪ್ಪುಗಳಾಗಿದ್ದರೆ ದೇವರಲ್ಲಿ ಬೇಡ್ಕೋಬೇಕು. ನಮ್ಮ ಕಡೆಯಿಂದ ಏನಾದ್ರೂ ನಮಗೆ ಗೊತ್ತಿಲ್ಲದೇನೆ ಏನೋ ವ್ರತ ಮಾಡಬೇಕಾದ್ರೆ ತಪ್ಪುಗಳಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೆಕ್ಸ್ಟ್ ಏಕಾದಶಿನಲ್ಲಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಪ್ಪ ಅಂತೇಳಿ ನಾವು ಬೇಡ್ಕೋಬೇಕಾಗತ್ತೆ. ತುಳಸಿ ಪೂಜೆ, ಈಚೆ ಕಡೆ ತುಳಸಿ ಇಟ್ಕೊಂಡಿರೋರಾದರೆ ತುಳಸಿ ಪೂಜೆನೂ ಮಾಡಬೇಕು. ಯಾಕಂದರೆ ವಿಷ್ಣು ಭಗವಂತನ ಆರಾಧನೆ ಮಾಡೋರಿಗೆ ವಿಷ್ಣುಗೆ ತುಳಸಿ ಇಷ್ಟ ಆಗಿರೋದ್ರಿಂದ ತುಳಸಿ ಪೂಜೆನೂ ಮಾಡಿ. ಆಮೇಲೆ ಯಾವುದೇ ನೈವೇದ್ಯನ ನೀವು ದೇವ್ರಿಗಿಟ್ಟಾಗ ಅದು ಪ್ರಸಾದವಾಗಿ ಕನ್ವರ್ಟ್ ಆಗುತ್ತೆ. ತುಳಸಿನೇ ಇಟ್ಟೇ ನೀವು ನೈವೇದ್ಯನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ತುಳಸಿ ಇಟ್ಟು ಒಂದು ದಳನಾದರೂ ತುಳಸಿ ಹಾಕಬೇಕು ಅನ್ನೋದು ಸಂಪ್ರದಾಯ. ಅದು ಇಟ್ಟಿಲ್ಲ ಅಂದರೆ ಭಗವಂತ ಅದನ್ನು ಸ್ವೀಕಾರ ಮಾಡಲ್ಲ ಅನ್ನೋದು ಎಲ್ಲರೂ ಹೇಳ್ತಾರೆ. ಹಾಗಾಗಿ ತುಳಸಿ ದಳ ಒಂದಾದ್ರೂ ತೊಳೆದು ನಮ್ಮ ನೈವೇದ್ಯದಲ್ಲಿ ಹಾಕಿ ಭಗವಂತನಿಗೆ 2 ಕೈಯಿಂದ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನಮ್ಮ ವ್ರತನ ಎಂಡ್ ಮಾಡಬೇಕಾಗತ್ತೆ. ಕೆಲವೊಬ್ಬರಿಗೆ ಉಪವಾಸ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದವರು ಸ್ವಲ್ಪ ನೀರು ಕುಡ್ಕೋಬೋದು. ಇಲ್ಲ ಇದು ಹಣ್ಣುಗಳನ್ನ ತಿನ್ಬೋದು. ಏನಾದರೂ ಅವಲಕ್ಕಿಯಿಂದ ತಿನ್ನೋರು ತಿಂತಾರೆ. ಬಟ್ ಕೆಲವೊಬ್ಬರು ಅವಲಕ್ಕಿನೂ ಅನ್ನ ಥರನೇ ಆಗುತ್ತಲ್ವಾ ಅಂತಾರೆ. ಅನ್ನ ಮಾತ್ರ ಕಂಪ್ಲೀಟಾಗಿ ನಿಷಿದ್ಧ. ಅನ್ನ ತಿನ್ನಬಾರ್ದು ಅನ್ನೋದೇ ಈ ವ್ರತದ ಇದರಲ್ಲಿ ಬಂದಿರೋವಂಥದ್ದು. ಹಾಗಾಗಿ ಆದಷ್ಟು ಹಣ್ಣು ಭಗವಂತನಿಗೆ ಏನು ಅರ್ಪಿಸಿರ್ತೀವೋ ಅದನ್ನು ಸ್ವಲ್ಪ ತಿನ್ಕೊಂಡು ನಾವು ಇದು ಮಾಡಬೇಕಾಗತ್ತೆ. ಉಪವಾಸನ ಕಂಟಿನ್ಯೂ ಮಾಡಬೇಕಾಗತ್ತೆ ಏಕಾದಶಿ ದಿವಸ. ಈ ಥರ ಇದ್ದು ಕೆಲವೊಬ್ಬರೆಲ್ಲ ಬರೀ ತೀರ್ಥ ಏನು ತೊಗೋತಾರೆ ಅದರಲ್ಲೇ ಇದ್ಬಿಡ್ತಾರೆ. ಒಂದಿನ ನಮ್ಮ ದೇಹಕ್ಕೂ ಅಷ್ಟೇ ತುಂಬ ಒಳ್ಳೆಯದು ಉಪವಾಸ ಇರೋದ್ರಿಂದ. ಯಾಕಂದರೆ ಮಂತ್ಲಿ 2 ಟೈಮ್ಸ್ ಬರುತ್ತೆ ಏಕಾದಶಿ, 15 ಡೇಸ್ ಒನ್ಸು. ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ. ಹಾಗಾಗಿ ನಾವು ನಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದನೂ ನಾವು ಈ ವ್ರತ ಆಚರಣೆನ ಮಾಡೋದು ತುಂಬಾ ಒಳ್ಳೆಯದು. ಭಗವಂತನ ಪ್ರೀತಿಗೂ ನಾವು ಪಾತ್ರರಾಗ್ತೀವಿ. ಈ ದಿನದ ಮಾಹಿತಿ ಇಷ್ಟ ಆಗಿತ್ತು. ಇಲ್ಲಿಗೆ ನನ್ನ ಮಾಹಿತಿಗಳನ್ನ ಮುಗಿಸ್ತೀನಿ.
ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.